ಒಂದು ಹೊಸ ಗೌರ್ಮೆಂಟ್ ಏನಾಗಿದೆ, ಹೊಸ ಮುಖ್ಯಮಂತ್ರಿ ಗೌರ್ಮೆಂಟ್ ಸಿಎಂ ಇದೆ, ಹೊಸ ಮುಖ್ಯಮಂತ್ರಿ ಏನಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು, ಅದ್ರ ಜೊತೆಗೆ ಸುಮಾರು 12 ಸಚಿವರುಗಳು ಏನು ಹೊಸದಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರಿಗೆಲ್ಲ ಶುಭವನ್ನು ಕೋರುತ್ತೇನೆ. ಆಲ್ವೇಸ್ ನ್ಯೂ ಥಿಂಗ್ಸ್, ನ್ಯೂ ಐಡಿಯಾಸ್ ಬಂದೇ ಬರುತ್ತೆ. ಎವ್ರಿ ನ್ಯೂ ಪರ್ಸನ್ ಹ್ಯಾಸ್ ಗಾಟ್ ಸಮ್ ನ್ಯೂ ಐಡಿಯಾಸ್. ಸೊ ಲೈಕ್ ವೈಸ್ ನಮ್ಮ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ, ನಮ್ಮ ಸಾಮಾಜಿಕ ಭದ್ರತೆ, ಅದ್ರ ಜೊತೆಗೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಂದ ಮುಂದೆ ಹೊರಿಸ್ತೀವಿ. ಅದ್ರ ಜೊತೆಗೆ ಇವತ್ತು ಹೊಸ ಆದಂಥ ಏನೇನು ಯೋಚನೆಗಳು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿದ್ರೆ ಅದ್ರ ಪ್ರಕಾರ ನಾವು ಸರ್ಕಾರ ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥದ್ದು ಮಾಡ್ತೀವಿ. ಆಮೇಲೆ ಬಿ ಕೆ ಹರಿಪ್ರಸಾದ್ ಸಾಹೇಬರು ಇಸ್ ಅ ಸ್ಟಾರ್ ಔಟ್ ಆಫ್ ಕರ್ನಾಟಕ ಅಂಡ್ ಅವರಿಗೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅವ್ರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಸಾಹೇಬ್ರ ಒಂದು ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ನೇತೃತ್ವ, ಪರಮೇಶ್ವರ್ ಸಾಹೇಬ್ರ ನೇತೃತ್ವ, ಈ ಥರ ಎಲ್ಲ ಹಿರಿಯ ಮುಖಂಡರುಗಳು ನೇತೃತ್ವದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಖಂಡಿತವಾಗ್ಲೂ 2028 ಮತ್ತೆ ಸರ್ಕಾರ ತರಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ತಾವು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ ಅಂತ ಬಹಳಷ್ಟು ಒಂದು ವಿಶ್ವಾಸ ಇತ್ತು. ಯಾಕೆ ಸರ್ ತಮಗೆ? ಇಟ್ಸ್ ಓಕೆ, ದಟ್ಸ್ ವೇ ಆಫ್ ಲೈಫ್. ಆದ್ರೂ ಖುಷಿ ಇರಬೇಕು, ಆಗ್ಲಿದ್ರು ಖುಷಿ ಇರಬೇಕು. ದಟ್ಸ್ ವೇ ಆಫ್ ಲೈಫ್. ಇಲ್ಲ ಸರ್, ನೀವು ಕೂಡ ತುಂಬಾ ಆಕ್ಟಿವ್ ಆಗಿ ಇಲಾಖೆಯಲ್ಲಿ. ಫೇರ್ ನಾಫ್, ದಟ್ಸ್ ಓಕೆ. ಎಲ್ಲರೂ ಆಕ್ಟಿವ್ ಕೆಲಸ ಮಾಡಿದ್ದಾರೆ. ಇಫ್ ದೇ ಫೀಲ್ ದಟ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್, ಐ ಆಮ್ ಹೋಪ್ಫುಲ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್. ನೋಡಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೂಡ ಇತ್ತು ಸರ್. ಬಹಳ ಖುಷಿ ಆಗಿದೆ ನನಗೆ. ಆ ಲೆವೆಲ್ಗೆ ನನ್ನ ಹೆಸರು ಬಂದಿದೆ ಅಂತಕ್ಕಂಥದ್ದು ಖುಷಿ ಇದೆ. ಮತ್ತೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಆರ್ ಯು ಟ್ರೈಂಗ್ ಸರ್? ನೀವೇನಾದ್ರೂ ಪ್ರಯತ್ನ ಪಡಬೇಕಾಗಿಲ್ಲ ಅಂತದ್ದು? ಟ್ರೈಂಗ್ ಮಾಡ್ತಾನೆ ಇರ್ತಾರೆ ಎಲ್ಲರೂ, ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ. ಐ ಆಮ್ ಒನ್ ಅಮಂಗ್ ದೆಮ್. ಐ ಆಮ್ ಹೋಪ್ಫುಲ್ ಐ ಶುಡ್ ಗೆಟ್ ಥ್ರೂ ಇನ್ ದ ಸೆಕೆಂಡ್ ಲಿಸ್ಟ್. ನೋಡೋಣ ಏನಾಗುತ್ತೆ. ಆದ್ಯತೆ ಕೊಡಬೇಕಾಗಿತ್ತು ಫಸ್ಟ್ ಲಿಸ್ಟ್ ಅಲ್ಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ನಡೀತದೆ. ಓಕೆ, ದಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಇಲ್ಲಿ ಬಂದಿರೋದೇ ನಾವು ದೇರ್ ಸೋ ಮೆನಿ ಪೀಪಲ್ ಇನ್ ದ ವರ್ಲ್ಡ್ ಹ್ಯಾವ್ ಗಾಟ್ ಡಿಫರೆಂಟ್ ಆಫ್ ಆಪರ್ಚುನಿಟಿ. ನಾವು ಇಲ್ಲಿ ಬಂದಿದ್ದೇ ಲಕ್ ಅನ್ಕೋಬೇಕು. ಐ ಶುಡ್ ಬಿ ಹ್ಯಾಪಿ ವೇರ್ ಐ ಆಮ್. ಥ್ಯಾಂಕ್ ಯು ಸೋ ಮಚ್. ಒಂದು ಹೊಸ ಗೌರ್ಮೆಂಟ್ ಏನಾಗಿದೆ, ಹೊಸ ಮುಖ್ಯಮಂತ್ರಿ ಗೌರ್ಮೆಂಟ್ ಸಿಎಂ ಇದೆ, ಹೊಸ ಮುಖ್ಯಮಂತ್ರಿ ಏನಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು, ಅದ್ರ ಜೊತೆಗೆ ಸುಮಾರು 12 ಸಚಿವರುಗಳು ಏನು ಹೊಸದಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರಿಗೆಲ್ಲ ಶುಭವನ್ನು ಕೋರುತ್ತೇನೆ. ಆಲ್ವೇಸ್ ನ್ಯೂ ಥಿಂಗ್ಸ್, ನ್ಯೂ ಐಡಿಯಾಸ್ ಬಂದೇ ಬರುತ್ತೆ. ಎವ್ರಿ ನ್ಯೂ ಪರ್ಸನ್ ಹ್ಯಾಸ್ ಗಾಟ್ ಸಮ್ ನ್ಯೂ ಐಡಿಯಾಸ್. ಸೊ ಲೈಕ್ ವೈಸ್ ನಮ್ಮ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ, ನಮ್ಮ ಸಾಮಾಜಿಕ ಭದ್ರತೆ, ಅದ್ರ ಜೊತೆಗೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಂದ ಮುಂದೆ ಹೊರಿಸ್ತೀವಿ. ಅದ್ರ ಜೊತೆಗೆ ಇವತ್ತು ಹೊಸ ಆದಂಥ ಏನೇನು ಯೋಚನೆಗಳು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿದ್ರೆ ಅದ್ರ ಪ್ರಕಾರ ನಾವು ಸರ್ಕಾರ ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥದ್ದು ಮಾಡ್ತೀವಿ. ಆಮೇಲೆ ಬಿ ಕೆ ಹರಿಪ್ರಸಾದ್ ಸಾಹೇಬರು ಇಸ್ ಅ ಸ್ಟಾರ್ ಔಟ್ ಆಫ್ ಕರ್ನಾಟಕ ಅಂಡ್ ಅವರಿಗೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅವ್ರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಸಾಹೇಬ್ರ ಒಂದು ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ನೇತೃತ್ವ, ಪರಮೇಶ್ವರ್ ಸಾಹೇಬ್ರ ನೇತೃತ್ವ, ಈ ಥರ ಎಲ್ಲ ಹಿರಿಯ ಮುಖಂಡರುಗಳು ನೇತೃತ್ವದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಖಂಡಿತವಾಗ್ಲೂ 2028 ಮತ್ತೆ ಸರ್ಕಾರ ತರಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ತಾವು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ ಅಂತ ಬಹಳಷ್ಟು ಒಂದು ವಿಶ್ವಾಸ ಇತ್ತು. ಯಾಕೆ ಸರ್ ತಮಗೆ? ಇಟ್ಸ್ ಓಕೆ, ದಟ್ಸ್ ವೇ ಆಫ್ ಲೈಫ್. ಆದ್ರೂ ಖುಷಿ ಇರಬೇಕು, ಆಗ್ಲಿದ್ರು ಖುಷಿ ಇರಬೇಕು. ದಟ್ಸ್ ವೇ ಆಫ್ ಲೈಫ್. ಇಲ್ಲ ಸರ್, ನೀವು ಕೂಡ ತುಂಬಾ ಆಕ್ಟಿವ್ ಆಗಿ ಇಲಾಖೆಯಲ್ಲಿ. ಫೇರ್ ನಾಫ್, ದಟ್ಸ್ ಓಕೆ. ಎಲ್ಲರೂ ಆಕ್ಟಿವ್ ಕೆಲಸ ಮಾಡಿದ್ದಾರೆ. ಇಫ್ ದೇ ಫೀಲ್ ದಟ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್, ಐ ಆಮ್ ಹೋಪ್ಫುಲ್ ಐ ಶುಡ್ ಕಮ್ ಇನ್ ದ ಸೆಕೆಂಡ್ ಲಿಸ್ಟ್. ನೋಡಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೂಡ ಇತ್ತು ಸರ್. ಬಹಳ ಖುಷಿ ಆಗಿದೆ ನನಗೆ. ಆ ಲೆವೆಲ್ಗೆ ನನ್ನ ಹೆಸರು ಬಂದಿದೆ ಅಂತಕ್ಕಂಥದ್ದು ಖುಷಿ ಇದೆ. ಮತ್ತೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಆರ್ ಯು ಟ್ರೈಂಗ್ ಸರ್? ನೀವೇನಾದ್ರೂ ಪ್ರಯತ್ನ ಪಡಬೇಕಾಗಿಲ್ಲ ಅಂತದ್ದು? ಟ್ರೈಂಗ್ ಮಾಡ್ತಾನೆ ಇರ್ತಾರೆ ಎಲ್ಲರೂ, ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ. ಐ ಆಮ್ ಒನ್ ಅಮಂಗ್ ದೆಮ್. ಐ ಆಮ್ ಹೋಪ್ಫುಲ್ ಐ ಶುಡ್ ಗೆಟ್ ಥ್ರೂ ಇನ್ ದ ಸೆಕೆಂಡ್ ಲಿಸ್ಟ್. ನೋಡೋಣ ಏನಾಗುತ್ತೆ. ಆದ್ಯತೆ ಕೊಡಬೇಕಾಗಿತ್ತು ಫಸ್ಟ್ ಲಿಸ್ಟ್ ಅಲ್ಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ನಡೀತದೆ. ಓಕೆ, ದಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಇಲ್ಲಿ ಬಂದಿರೋದೇ ನಾವು ದೇರ್ ಸೋ ಮೆನಿ ಪೀಪಲ್ ಇನ್ ದ ವರ್ಲ್ಡ್ ಹ್ಯಾವ್ ಗಾಟ್ ಡಿಫರೆಂಟ್ ಆಫ್ ಆಪರ್ಚುನಿಟಿ. ನಾವು ಇಲ್ಲಿ ಬಂದಿದ್ದೇ ಲಕ್ ಅನ್ಕೋಬೇಕು. ಐ ಶುಡ್ ಬಿ ಹ್ಯಾಪಿ ವೇರ್ ಐ ಆಮ್. ಥ್ಯಾಂಕ್ ಯು ಸೋ ಮಚ್.